ಇತರರಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲದಿದ್ದಾಗ ನೀನು ಎಷ್ಟೇ ಹಂಬಲಿಸಿದರೂ ಅದು ವ್ಯರ್ಥವೇ. ಒಬ್ಬ ಮನುಷ್ಯನಿಗೆ ಒಂದೇ ಕಡೆ ನಿಲ್ಲುವುದು ಸುಲಭ, ಅದೇ ಓಡುವುದು ಕಷ್ಟವೇ. ಆದರೆ ನಮ್ಮ ಮನಸ್ಸಿಗೆ ಒಂದು ಕಡೆ ನಿಲ್ಲುವುದು ಬಹು ಕಠಿಣ, ಅದೇ ಓಡುವುದೆಂದರೆ ಅತ್ಯಂತ ಸುಲಭ. ನೀವೇ ನೋಡಿ, ನಿಮ್ಮ ಮನಸ್ಸು ಯಾವಾಗಲೂ ಓಡುತ್ತಲೇ ಇರುತ್ತದೆ. ಯಾರಾದರೂ ತಮ್ಮ ಮನಸ್ಸನ್ನು ಆಗಾಗ ನಿಲ್ಲಿಸಬಲ್ಲರೋ ಅವರಿಗಿಂತ ಶ್ರೇಷ್ಠ ವ್ಯಕ್ತಿ ಮತ್ತು ಯಾರೂ ಇಲ್ಲ. ಅದುವೇ ಯೋಗ, ಮನಸ್ಸಿನ ನಿಗ್ರಹವೇ ಯೋಗ. ನಿನ್ನ ಒಂದು ಸೋಮಾರಿತನವೇ ನಿನ್ನ ನಿಜವಾದ ಶತ್ರು. ಅದೇ ನಿನ್ನ ಬೆಳವಣಿಗೆಗೆ ಮೊದಲು ಅಡ್ಡಿಯಾಗಿರುವುದು. ನೆನಪಿಟ್ಟುಕೊಳ್ಳಿ, ನಿನ್ನ ಬಡತನಕ್ಕೆ ಮೂಲ ಕಾರಣ ಸೋಮಾರಿತನ. ಅದನ್ನು ಮೊದಲು ಓಡಿಸು. ಎದ್ದು ನಿನ್ನ ಕಾರ್ಯವನ್ನು ಮಾಡು, ಆಗ ಖಂಡಿತವಾಗಿಯೂ ಯಶಸ್ವಿಯಾಗುವೆ. ನಿನಗೆ ಕೆಲಸ ಮಾಡುವ ಆಸಕ್ತಿ ಇದ್ದರೆ ಮಾಡುವುದಕ್ಕೆ ಬಹಳಷ್ಟು ಕೆಲಸಗಳಿವೆ, ಅವಕಾಶಗಳಿವೆ. ಕೆಲಸಗಳಲ್ಲಿ ಕನಿಷ್ಠ ಮತ್ತು ಶ್ರೇಷ್ಠತೆ ಇಲ್ಲ. ನೀತಿ ಮತ್ತು ನಿಜಾತೆಯಿಂದ ಮಾಡುವ ಎಲ್ಲ ಕೆಲಸಗಳು ಗೌರವಕ್ಕೆ ಅರ್ಹರಾಗಿರುವವು. ಮೊದಲು ನಿಮ್ಮ ಮನಸ್ಸಿನಲ್ಲಿ ಆ ಕೀಳರಿಮೆಯನ್ನು ತೆಗೆದುಹಾಕಿ. ಯಾವುದೇ ಕೆಲಸಗಳು ಇಷ್ಟಪಟ್ಟು ಮತ್ತು ಶ್ರದ್ಧೆಯಿಂದ ಮಾಡಿದರೆ ಅದುವೇ ಶ್ರೇಷ್ಠ ಕೆಲಸ. ಇಷ್ಟ ಇಲ್ಲದೆ ಅಶ್ರದ್ಧೆಯಿಂದ ಮಾಡಿದರೆ ಅದು ಕನಿಷ್ಠ ಕೆಲಸ. ಇಂದು ನೀನು ಶ್ರದ್ಧೆಯಿಂದ ಮಾಡುವ ಕೆಲಸ ಮುಂದೊಂದು ದಿನ ನಿನ್ನನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ನಿನ್ನ ಹತ್ತಿರ ಎಷ್ಟೇ ಸಂಪತ್ತು ಇದ್ದರೂ ಮತ್ತು ಶಾರೀರಿಕವಾಗಿ ಎಷ್ಟೇ ಬಲ ಹೊಂದಿದ್ದರೂ ಮಾನಸಿಕ ಪ್ರಶಾಂತತೆ ಒಂದು ಇಲ್ಲದಿದ್ದರೆ ಎಲ್ಲ ಇದ್ದರೂ ವ್ಯರ್ಥವೇ. ನೀನು ಜೀವನದಲ್ಲಿ ಪ್ರಶಾಂತವಾಗಿ ಇರಬೇಕು ಎಂದರೆ ಅನಗತ್ಯವಾಗಿ ಯಾವುದನ್ನು ಅಂಟಿಸಿಕೊಳ್ಳಬೇಡಿ. ಹಾಗೆ ಕೆಲಸಕ್ಕೆ ಬಾರದ ವಿಷಯಗಳಿಗಾಗಿ ತಲೆ ಕೆಡಿಸಿಕೊಳ್ಳಬೇಡಿ. ನೀನು ಎಷ್ಟೇ ಬೈದರೂ, ನೀನು ಎಷ್ಟೇ ಕೋಪಗೊಂಡರೂ ಮತ್ತೆ ನಿನ್ನ ಜೊತೆ ಇರಲು ಬಯಸುತ್ತಾರೆಂದರೆ ಅವರಿಗೆ ನೀವೆಂದರೆ ಪ್ರೀತಿ ಅಷ್ಟೇ ಅಲ್ಲ, ಈ ಪ್ರಪಂಚದಲ್ಲಿ ನಿಮಗಿಂತ ಮುಖ್ಯವಾದದ್ದು ಯಾವುದೂ ಇಲ್ಲವೆಂದು. ನಿಜವಾದ ಪ್ರೀತಿಗೆ ಯಾವುದೇ ಮಿತಿಗಳಿಲ್ಲ, ಪ್ರೀತಿಗೆ ಯಾವುದೇ ನಿರೀಕ್ಷೆಗಳೂ ಇಲ್ಲ. ಯಾವುದೇ ಕೆಲಸವನ್ನು ಅಪನಂಬಿಕೆಯಿಂದ ಆರಂಭಿಸಬೇಡಿ, ಏಕೆಂದರೆ ನಿನ್ನ ಮೇಲೆ ನಿನಗೆ ಇರುವ ನಂಬಿಕೆ ನಿನ್ನ ಯಶಸ್ಸಿಗೆ ಮೊದಲ ಹೆಜ್ಜೆ. ಬರುವುದು ಮತ್ತು ಹೋಗುವುದು ನಮ್ಮ ಕೈಯಲ್ಲಿ ಇರುವುದಿಲ್ಲ. ಪ್ರೀತಿ ಮತ್ತು ಅಭಿಮಾನವನ್ನು ಹಂಚುವ ವ್ಯಕ್ತಿತ್ವ ಮಾತ್ರವೇ ನಮ್ಮ ಕೈಯಲ್ಲಿ ಇರುತ್ತದೆ. ನಿನಗೆ ಜೀವನದಲ್ಲಿ ಯಶಸ್ಸು ಸಿಗಬೇಕೆಂದರೆ ನಿನ್ನ ನಿದ್ರೆ ಬಿಟ್ಟು ಪ್ರಯತ್ನಿಸು, ಅಷ್ಟೇ ಹೊರತು ಮಲಗಿ ಕನಸು ಕಾಣಬೇಡ. ಕನಸು ಕಾಣಬೇಕೆಂದರೆ ನಿದ್ರೆ ಮಾಡಿದರೆ ಸಾಕು, ಆದರೆ ಆ ಕನಸುಗಳನ್ನು ನನಸಾಗಿಸಬೇಕೆಂದರೆ ನಿದ್ದೆ ಮಾಡದೆ ಶ್ರಮ ವಹಿಸಬೇಕಾಗುತ್ತದೆ. ಹೊಟ್ಟೆ ಹಸಿದವನಿಗೆ ತುತ್ತಿನ ಬೆಲೆ ತಿಳಿಯುತ್ತದೆ, ಹಾಗೆ ಕಷ್ಟಪಟ್ಟವನಿಗೆ ಬದುಕಿನ ಬೆಲೆ ತಿಳಿಯುತ್ತದೆ. ಒಬ್ಬ ಮನುಷ್ಯನಿಗೆ ಗಾಯಗಳಿಂದ ಉಂಟಾದ ನೋವು ಕೆಲವು ದಿನಗಳವರೆಗೆ ಮಾತ್ರ ನೋಯಿಸುತ್ತದೆ, ಆದರೆ ಚುಚ್ಚು ಮಾತಿನಿಂದ ಉಂಟಾದ ನೋವು ಮಾತ್ರ ಜೀವನ ಪೂರ್ತಿ ನೋಯಿಸುತ್ತದೆ. ಯಾವುದೇ ವ್ಯಕ್ತಿಯಾಗಲಿ ಸಂಪತ್ತು ಇಲ್ಲದೆ ಇದ್ದರೂ ಸಂಸ್ಕಾರ ಹೊಂದಿದ್ದರೆ ಜೀವನ ತೃಪ್ತಿದಾಯಕವಾಗಿರುತ್ತದೆ. ಅದೇ ಸಂಪತ್ತು ಇದ್ದು ಸಂಸ್ಕಾರ ಇಲ್ಲದಿದ್ದರೆ ತನ್ನನ್ನು ಬಿಟ್ಟು ತನ್ನ ಜೀವನದಲ್ಲಿ ಮತ್ತೆ ಯಾರೂ ಇರುವುದಿಲ್ಲ. ಅದಕ್ಕೆ ಸಂಪತ್ತಿನೊಂದಿಗೆ ಸಂಸ್ಕಾರವೂ ಇರಬೇಕು. ನೀವು ಇರುವುದನ್ನು ನಿರ್ಲಕ್ಷಿಸುತ್ತಾ ಮತ್ತು ಇಲ್ಲದಿರುವುದಕ್ಕಾಗಿ ಹಾಹಾಕಾರ ಪಡುವ ದಿನಗಳೆಲ್ಲ ನೀವು ಸಂತೋಷವಾಗಿ ಇರಲು ಸಾಧ್ಯವೇ ಇಲ್ಲ. ಧೈರ್ಯವಂತ ಜೀವನದಲ್ಲಿ ಒಂದು ಬಾರಿ ಮಾತ್ರವೇ ಮರಣಿಸುತ್ತಾನೆ, ಆದರೆ ಹೇಡಿ ಮಾತ್ರ ತಾನು ಭಯಪಡುವ ಪ್ರತಿ ಸಂದರ್ಭವೆಲ್ಲ ಮರಣಿಸುತ್ತಲೇ ಇರುತ್ತಾನೆ. ಧೈರ್ಯವೆಂದರೆ ಜೀವನದಲ್ಲಿ ಏನೇ ಆದರೂ ಭಯಭೀತಿಗೊಳ್ಳದೆ ಇರುವುದು. ಯಾವುದೇ ವ್ಯಕ್ತಿಗೆ ತನ್ನ ಪ್ರಧಾನ ಶತ್ರುವೇ ಅವನ ಭಯ. ಭಯ ಅನ್ನುವುದು ಇಲ್ಲದಿರುವ ರೋಗವನ್ನು ತಂದೊಡ್ಡುತ್ತದೆ. ಅದಕ್ಕಾಗಿ ಏನೇ ಆದರೂ ಸರಿ, ಧೈರ್ಯದಿಂದ ಇರುವುದನ್ನು ಮರೆಯಬೇಡ. ಒಬ್ಬ ಮನುಷ್ಯ ಅಧಿಕವಾಗಿ ಕೇಳುವುದನ್ನು ಅಭ್ಯಾಸ ಮಾಡಿಕೊಳ್ಳುತ್ತಾನೋ ಆಗಲೇ ಅಧಿಕವಾಗಿ ಕಲಿಯುತ್ತಾನೆ.
ಗೆಲ್ಲದೆ ಇರುವುದೇ ಸೋಲಲ್ಲ, ಮತ್ತೆ ಮತ್ತೆ ಪ್ರಯತ್ನಿಸದೆ ಇರುವುದೇ ನಿಜವಾದ ಸೋಲು. ನೀವು ಗುರಿ ತಲುಪಲು ಮಾಡುವ ಪ್ರಯತ್ನದಲ್ಲಿ ನಿಮಗೆ ಎದುರಾಗುವ ಅಡ್ಡಿ ಆತಂಕಗಳು ನಿಮ್ಮನ್ನು ಎಷ್ಟೋ ಸ್ಥಿತಿಯಲ್ಲಿ ನೋಯಿಸುತ್ತದೆ. ನೀವು ಗುರಿಯನ್ನು ತಲುಪಿದ ಮೇಲೆ ನಿಮಗೆ ಸಿಗುವ ಆನಂದ ಮತ್ತು ಸಂತೋಷದ ಮುಂದೆ ನೀವು ಪಟ್ಟ ಶ್ರಮವೆಲ್ಲ ಶೂನ್ಯವೆನಿಸುತ್ತದೆ. ಜೀವನದಲ್ಲಿ ಕಷ್ಟಗಳು ಬರುತ್ತವೆ ಹೋಗುತ್ತವೆ. ಬಂದಾಗ ಭಯಪಡಬೇಡಿ. ಹಾಗೆ ಅವು ಹೋಗುವವರೆಗೂ ಶ್ರಮ ವಹಿಸಿದರೆ ಕಷ್ಟಗಳು ಮಾಯವಾಗುತ್ತವೆ. ನೀವು ಭಯದಿಂದ ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಲಾಗದು. ನೀವು ವಿವೇಕದಿಂದ ಮಾಡುವ ಯಾವುದೇ ಕೆಲಸ ತಪ್ಪದೆ ಫಲಿತಾಂಶವನ್ನು ಕೊಡುತ್ತದೆ. ಬಾಲ್ಯದಲ್ಲಿ ಶಾಲೆಯಲ್ಲಿ ಕಲಿತ ಪಾಠಗಳನ್ನು ಮರೆಯಬಹುದೇನೋ, ಆದರೆ ಕೆಲವರು ನಿಜ ಜೀವನದಲ್ಲಿ ಕಲಿಸಿದ ಪಾಠಗಳನ್ನು ಮಾತ್ರ ಯಾವತ್ತೂ ಮರೆಯಲು ಸಾಧ್ಯವಿಲ್ಲ. ಭಗವಂತನ ನಿರ್ಣಯ ಬಹಳ ವಿಚಿತ್ರವಾಗಿರುತ್ತದೆ. ಇಂದು ಯಾರನ್ನಾದರೂ ನಾವು ಕೀಳಾಗಿ ನೋಡುತ್ತೇವೆಯೋ, ಮುಂದೆ ಒಂದು ದಿನ ನಾವು ಅವರ ಮುಂದೆ ಕೈಮುಗಿದು ನಿಲ್ಲುವ ಹಾಗೆ ಮಾಡಬಲ್ಲನು. ಎಲ್ಲರನ್ನೂ ಗೌರವಿಸಿ. ನೀವು ಒಂದು ಕೆಲಸವನ್ನು ಆರಂಭಿಸಿದರೆ ಮಧ್ಯದಲ್ಲಿ ಬಿಟ್ಟು ಹೋಗಬೇಡಿ. ಫಲಿತಾಂಶದ ಬಗ್ಗೆ ಯೋಚಿಸದೆ ಕೆಲಸಗಳನ್ನು ಪೂರ್ತಿಗೊಳಿಸುವಲ್ಲಿ ನಿರತರಾಗಿ. ಅದೃಷ್ಟ ಬೇಕೆಂದರೆ ಕಾಯಿರಿ, ಅವಕಾಶಗಳು ಬೇಕೆಂದರೆ ಸೃಷ್ಟಿಸಿಕೊಳ್ಳಿ. ಅದೃಷ್ಟ ಅನ್ನೋದು ಎಲ್ಲರ ಜೀವನದಲ್ಲಿ ಇರುವುದಿಲ್ಲ, ಆದರೆ ಅವಕಾಶಗಳು ಮಾತ್ರ ಪ್ರತಿಯೊಬ್ಬರ ಜೀವನವನ್ನು ಅದೃಷ್ಟವನ್ನಾಗಿ ಬದಲಾಯಿಸುತ್ತದೆ. ನಿಮ್ಮ ಮನಸ್ಸನ್ನು ನಿಮ್ಮ ಹಿಡಿತದಲ್ಲಿ ಇದ್ದರೆ ನೀವು ಕಾಡಲ್ಲಿದ್ದರೂ ನಾಡಲ್ಲಿದ್ದರೂ ಆನಂದವಾಗಿ ಇರುತ್ತೀರಿ. ಹಣ ಅನ್ನುವುದು ಒಂದು ಮಹಾವೃಕ್ಷದ ಹಾಗೆ. ಅದರ ಕೆಳಗೆ ಹೋದಾಗ ನಮ್ಮ ನೆರಳೇ ನಮಗೆ ಕಾಣುವುದಿಲ್ಲ. ಇನ್ನು ನಮ್ಮ ಸುತ್ತಲೂ ಇರುವವರು ಅಸಲಿಗೆ ಕಾಣಿಸುವುದೇ ಇಲ್ಲ. ಹಣದ ವಿಷಯದಲ್ಲಿ ಪ್ರತಿಯೊಬ್ಬರೂ ಸ್ವಾರ್ಥರೇ. ಜವಾಬ್ದಾರಿ ಗೊತ್ತಿಲ್ಲದವರಿಗೆ ಕೆಲಸ ವಹಿಸುವುದು ಎಷ್ಟು ತಪ್ಪೋ, ಬಾಂಧವ್ಯದ ಬೆಲೆ ಗೊತ್ತಿಲ್ಲದವರೊಂದಿಗೆ ಬಂಧುತ್ವ ಬೆಳೆಸುವುದು ಕೂಡ ಅಷ್ಟೇ ತಪ್ಪು. ಎಷ್ಟು ಹಣ ಸಂಪಾದಿಸಿರುವೆ ಅನ್ನೋದು ಮುಖ್ಯವಲ್ಲ, ನೀನು ಎಷ್ಟು ನೆಮ್ಮದಿಯಿಂದ ನಿದ್ದೆ ಮಾಡುವೆ ಅನ್ನೋದು ಮುಖ್ಯ. ಹಣವನ್ನು ಎಷ್ಟೇ ಸಂಪಾದಿಸಬಹುದು ಅಥವಾ ಎಷ್ಟೇ ಕಳೆದುಕೊಳ್ಳಬಹುದು, ಆದರೆ ನಿಮ್ಮ ವ್ಯಕ್ತಿತ್ವವನ್ನು ಮಾತ್ರ ಯಾವತ್ತಿಗೂ ಕಳೆದುಕೊಳ್ಳಬೇಡಿ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾದರೆ ಜೀವನ ಜ್ಯೋತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.